ಹಳ್ಳಿಯಿಂದ ಬಂದಿದ್ರೆ ಸಾಕು ಕೆಲವರು ಅವರನ್ನ ಕೆಂಪು ಬಸ್ ಹತ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ. ಸೊ ನಾವು ಕೂಡ ಸಾಕಷ್ಟು ನೋಡಿದ್ದೀವಿ, ಕೇಳಿದ್ದೀವಿ. ಸೊ ಇವತ್ತು ರೆಡ್ ಬಸ್ ಹತ್ಕೊಂಡೇ ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿರುವಂತಹ ಖ್ಯಾತ ನಿರ್ದೇಶಕ ಹಾಗೆ ನಿರ್ಮಾಪಕ ಆರ್ ಚಂದ್ರು ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ನಾನು ಅವಾಗಲೇ ಹೇಳ್ತಾ ಇದ್ದೆ, ಅಂದರೆ ಏನಾದರೂ ನಾವು ಹಳ್ಳಿಯಿಂದ ಬಂದಿದ್ದರೆ ಅವ್ರನ್ನ ಕೆಂಪು ಬಸ್ ಹತ್ಕೊಂಡು ಬಂದಿದ್ದೀರಾ ಅನ್ನೋರೇ ಹೆಚ್ಚೆಚ್ಚು. ಆದರೆ ಇವತ್ತು ನೀವು ಎಲ್ರಿಗೂ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದೀರಾ. ರೆಡ್ ಬಸ್ ಹತ್ಕೊಂಡ್ಬಂದ್ರೂ ಎಲ್ಲರೂ ತಿರುಗಿ ನೋಡೋವಂಥ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮಿಂದ ಕೂಡ. ಎಲ್ರಿಗೂ ಕೂಡ ನೀವು ತುಂಬ ಜನಕ್ಕೆ ಸ್ಫೂರ್ತಿ ಆಗಿದ್ದೀರಾ ಇವತ್ತು. ಎಷ್ಟು ಖುಷಿ ಇದೆ ಸರ್ ಇದ್ರ ಬಗ್ಗೆ? ಕೆಂಪು ಬಸ್ ಅಂದ್ರಲ್ಲ, ನಾನು ಆ್ಯಕ್ಚುಲಿ ಮೈಲಾರಿ ಸಿನಿಮಾದಲ್ಲಿ ಹಾಡೇ ಬರ್ಸಿದ್ದೀನಿ. ಕೆಂಪು ಬಸ್ಸಿನ ಮಹತ್ವ ಏನು ಅಂತ. ಮೈಲಾರಿ ಸಿನಿಮಾದಲ್ಲಿ ಕೆಂಪು ಬಸ್ಸು ಹತ್ತಿಕೊಂಡು ಅದನ್ನು ಸಾಂಗ್ ಕೇಳಿರ್ತೀರ. ಅಪ್ಪು ಸರ್ ಹಾಡಿದರು. ಇವತ್ತು ಅಪ್ಪು ಸರ್ನ ಸ್ಮರಿಸ್ತಾ, ಖಂಡಿತವಾಗ್ಲೂ ಮೇಡಮ್, ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿನೂ ಒಂದು ಪರ್ಪಸ್ಗೆ ಹುಟ್ಟೋದು. ಅದು ಮನುಷ್ಯ ಆಗಿರಲಿ, ಪ್ರಾಣಿ ಆಗಿರಲಿ, ಕಿಟ್ಟ ಆಗಿರಲಿ. ಹಾಗೆಯೇ ಚಂದ್ರು ಅನ್ನೋದು ಕೂಡ ಅಷ್ಟೇ, ಅಥವಾ ಇನ್ನೊಬ್ಬರು ಅಷ್ಟೇ, ಮತ್ತೊಬ್ಬರು ಅಷ್ಟೇ. ಆ ಭಗವಂತನ ಸೃಷ್ಟಿ ಅಷ್ಟೇ ಇದು. ನೀನು ಇಲ್ಲಿ ಬಂದು ಇಷ್ಟು ಕೆಲಸ ಮಾಡಬೇಕು ಅಂತ ಹುಟ್ಟಿಸ್ತಾರೆ ಅಷ್ಟೇ ದೇವರು. ಹಾಗೆಯೇ ನಾನು ಎಲ್ಲೋ ಒಂದು ಹಳ್ಳಿಲಿ ಅಥವಾ ರೈತನಾಗೋ ಎಲ್ಲೋ ಹುಟ್ಟಿದ್ದವನ್ನ ಇಲ್ಲಿವರೆಗೂ ರೂಟ್ ಕೊಟ್ಟು ಇಲ್ಲಿ ಕರ್ಕೊಂಬಂದು ಒಂದು 12 ಸಿನಿಮಾ ಮಾಡಿ ಇನ್ನೊಂದು 5 ಸಿನಿಮಾ ಮಾಡು ಅಂತ ಆ ಭಗವಂತನ ಪ್ರೇರೇಪಣೆ ಆಗಿದೆ ಅಂದರೆ ಅದಕ್ಕೆ ಖಂಡಿತ ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ಯಾವುದೋ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಹುಟ್ಟಿದ ಹಬ್ಬ. ಈ ಹುಟ್ಟಿದ ಹಬ್ಬದ ಗಿಫ್ಟ್ ಅಂತ ಅನ್ಬೋದು. ನನ್ನ ಸಿನಿಮಾಗಳು ನೋಡ್ತಕ್ಕಂಥ ಪ್ರೇಕ್ಷಕರಿಗೆ 5 ಸಿನಿಮಾ ಮಾಡೋ ಒಂದು ಆಲೋಚನೆ ಇಟ್ಕೊಂಡು ಅನೌನ್ಸ್ ಮಾಡಿದ್ದೀನಿ. ರಾಜ್ಯದ ಮುಖ್ಯಮಂತ್ರಿಯವರಿಂದ ಬಿಡುಗಡೆ ಮಾಡಿಸಿದ್ದೀನಿ. ಈಗ ಮೊದಲನೇದಾಗಿ ಫಾದರ್ ಅಂತ ಡಾರ್ಲಿಂಗ್ ಕೃಷ್ಣ ಅವ್ರ ಹೀರೋ, ಪ್ರಕಾಶ್ ರೈ ಸಾಹೇಬರು ಇಬ್ಬರು ಫಾದರ್ ಆ್ಯಂಡ್ ಸನ್ ಕ್ಯಾರೆಕ್ಟ್ರು. ಇದು ಶುರುವಾಗುತ್ತೆ ಈಗ. ಇದಾದಮೇಲೆ ಡಾಗ್ ಶುರುವಾಗುತ್ತೆ. ಎಲ್ಲವೂ ಒನ್ ಬೈ ಸ್ಟಾರ್ಟ್ ಆಗುತ್ತೆ. ಸರ್, ನೀವು ಫಾದರ್ ಅಂತ ಹೇಳಿದ ತಕ್ಷಣ ನನಗೊಂದು ಸಿಂಕ್ ಆಯಿತು. ಅಂದರೆ ನೀವು ಮತ್ತು ನಿಮ್ಮ ತಂದೆ ನಡುವೆ ತುಂಬಾ ಜಗಳಗಳು, ಮನಸ್ತಾಪಗಳು ಎಲ್ಲ ಆಗಿತ್ತು ನೀವು ಬರೋವಾಗ. ಆಮೇಲೆ ನೀವು ಸಾಧನೆ ಮಾಡಿದ್ದಾದಮೇಲೆ ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದಾಗಿರ್ಬೋದು, ನಿಮ್ಮನ್ನು ಮುಂಚೆ ತಿದ್ದಿರೋದಾಗಿರ್ಬೋದು, ಅವರು ಹೊಡೆದಿರೋದಾಗಿರ್ಬೋದು, ಇವೆಲ್ಲ ನನಗೆ ತಟ್ಟಂತ ನೆನಪಾಯಿತು. ಸೊ ಅದೇ ಎಲ್ಲ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಈ ಫಾದರ್ ಅನ್ನೋ ಸಿನಿಮಾ ಮಾಡಿದ್ದೀರಾ ಅಂತ? ಇಲ್ಲ, ಫಾದರ್ ಅಂದರೆ ಮೇಡಮ್ ಎಲ್ಲರ ಲೈಫ್ಗೂ ಬೆಳೀತಾ ಫಾದರ್ ವಿಲನ್ ಆಗಿರ್ತಾನೆ. ಬೆಳೆದ ಆದಮೇಲೆ ನಾವು ಫಾದರ್ ಆದಾಗ ಅದೇ ಫಾದರು ಹೀರೋ ಆಗಿರ್ತಾನೆ. ನನಗೆ ಅಲ್ಲ, ಎಲ್ಲರಿಗೂ. ಸೊ ನನ್ನ ಚಿಕ್ಕಂದಲ್ಲೂ ನನ್ನ ಫಾದರು ಹಂಗೆ ಆಗಿರ್ಬೋದು, ಇಲ್ಲ ನಾನು ಹೇಳಲ್ಲ. ಬಟ್ ಎಲ್ಲ ಫಾದರು ಅಲ್ಟಿಮೇಟ್ ಹೀರೋಗಳು ಎಲ್ಲರಿಗೂ. ಬಟ್ ಈ ಕತೆ ಇದು ಬೇರೆ. ಇದು ರಾಜ್ ಮೋಹನ್ ಅಂತ ಅವ್ರದ್ದು ಸ್ಕ್ರಿಪ್ಟ್. ಇದು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಕಮರ್ಷಿಯಲ್ ಸಿನಿಮಾ, ಬಟ್ ಎಮೋಷನಲ್ ಸಿನಿಮಾ. ಭಾಳ ಚೆನ್ನಾಗಿದೆ ಇದು. ಬೇರೆ ಫಾದರ್ ಖಂಡಿತ ಪ್ಯಾನ್ ಇಂಡಿಯಾ ಸಿನಿಮಾ. ಇದು ಖಂಡಿತ ಜನ ಭಾಳ ಎಂಜಾಯ್ ಮಾಡ್ತಾರೆ.